ಕೊಪ್ಪಳ ಜಾತ್ರಾ ಗವಿಸಿದ್ರಿಂದ ಬಂದಿದ್ರಿ ತಾಯಿ ಮೊದಲಿಂದ ಬಂದಿವ್ರಿ. ಯಾವ ಊರ್ ಮಲ್ಗೋದವಾಗ ಮಲ್ಗೋದಲ್ರಿ ಮಲ್ಗೋದಿಲ್ಲ ಬರೀ ಸೇವಾ. ಯಾರು ಒಂದ್ಸರಿ ಕ್ಲಾಪ್ಸ್ ಹಾಕ್ಬಿಡ್ರಿ ಒಂದ್ಸರಿ. ಊಟ ಮಾಡೋದು ಅನ್ನ, ಬರೆಯೋದು ಪೆನ್ನ, ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಮನ್ನ ಅಂತಂದೇಳಿ ಇವನ ಜಾತ್ರೆಗೆ ತಪ್ಪದೆ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ಬಂದಿದ್ದೀವಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತರಕಾರಿ ಸೆಕ್ಷನಲ್ಲಿ ಏನೇನು ತರಕಾರಿ ಬಂದಿದೆ, ಏನೇನು ಲೋಡ್ ಬಂದಿದೆ ಅಂತೇಳಿ ನೋಡೋಣ. ನಾಳೆನೇ ಜಾತ್ರೆ ಇದೆ. ಜಾತ್ರೆ ವಿಶೇಷವಾಗಿ ಏನೇನು ತರಕಾರಿ ಬಂದಿದೆ, ರೈತರು ಏನೇನು ತಂದು ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ನೋಡ್ತಿರ್ಬೋದು ಸ್ನೇಹಿತರೆ, ಇವಾಗ ಇಲ್ಲಿ ಈ ಕಡೆ ಎಲ್ಲ ಕಾಣ್ತಿರ್ಬೋದು ನಿಮಗೆ. ಇಲ್ಲೆಲ್ಲ ಕೊತ್ತಂಬರಿ ಇದೆ, ಈ ಸೈಡೆಲ್ಲ ಕೊತ್ತಂಬರಿ ಹಾಕಿದ್ದಾರೆ. ನೋಡ್ತಿರ್ಬೋದು ಒಂದೊಂದು ಕಟ್ಟು ಎಷ್ಟಿದೆ ಅಂತಂದು ಇಲ್ಲಿ ತೋರಿಸ್ತೀನಿ ನಿಮಗೆ. ಒಂದೊಂದು ಕಟ್ಟು ಎಷ್ಟಿದೆ ಅಂತಂದೇಳಿ ಇಲ್ಲಿ ನೋಡ್ತಿರ್ಬೋದು. ಇಷ್ಟು ಒಂದೊಂದು ಕಟ್ಟು ಈ ಥರ ಇಲ್ಲಿ 10,000 ಮೇಲೆ ಐತಂತೆ ಕಟ್ಟಿದ್ದು. ಆಮೇಲೆ ಈ ಕಡೆ ಕೊತ್ತಂಬರಿ ನೋಡ್ಬೋದು, ಈ ಕಡೆ ಜವಾರಿ ಕೊತ್ತಂಬರಿ ಅಂತ ಇದು ಕಟ್ಟಿಲ್ಲ, ಹಂಗೆ ಸುಮ್ಮನೆ ತೊಗೊಂಬಂದಿದ್ದಾರೆ. ಆ ಕಡೆ ಪಾಲಕ್ ಸೊಪ್ಪು ಇದೆ, ಈ ಕಡೆ ಮುಲ್ಲಂಗಿ ಇದೆ. ಇಷ್ಟೆಲ್ಲ ಇನ್ನೂ ಕೂಡ ಲೋಡ್ ಬರ್ತಾ ಅಂತ ಹೇಳ್ತಿದ್ದಾರೆ. ಇನ್ನೂ ನಾಳೆ ಕೂಡ ಅತಿ ಹೆಚ್ಚು ಲೋಡ್ ಬರುತ್ತಂತೆ. ಇಷ್ಟು ಬರೀ ಇದು ಇನ್ನೂ ರೈತರು ಕೊಟ್ಟಿರೋದು. ಇಲ್ಲಿ ನೋಡ್ತಿರ್ಬೋದು ನೀವು, ಬೆಂಡೆಕಾಯಿ ರಾಶಿ ಒಟ್ಟಿದ್ದಾರೆ. ಇದು ಇನ್ನೂ ಸ್ಯಾಂಪಲ್, ಇದು ಇನ್ನೂ ಇದ್ರ 10ರಷ್ಟು ಬರುತ್ತೆ. ಇದು ಇನ್ನೂ ಸ್ಯಾಂಪಲ್ ಇದೆ, ಏನಂದರೆ ಸುಮ್ಮನೆ ಭಕ್ತಾದಿಗಳು ಕೊಟ್ಟಿರೋದು. ಇನ್ನು ನಾಳೆ ಬೆಳಗ್ಗೆ ಇನ್ನೂ ಭಕ್ತಾದಿಗಳು ಜಾಸ್ತಿ ಬರ್ತಾರೆ, ಇನ್ನೂ ಲೋಡ್ ಬರ್ತಾ ಅಂತ ಹೇಳ್ತಿದ್ದಾರೆ. ಇನ್ನೂ 10 ಪಟ್ಟು, ಇದಕ್ಕಿಂತ 10 ಪಟ್ಟು ಇಷ್ಟೆಲ್ಲ ಬರ್ಬೋದು. ಅಷ್ಟು ಇನ್ನೂ ಬರೋದಿದೆ ಬೆಂಡೆಕಾಯಿ. ನೋಡೋಣ ಮುಂದೆ ಅಲ್ಲೆಲ್ಲ ಗ್ರೈಂಡ್ ಆಗ್ತಿದ್ದಾರೆ, ಅವ್ರು ಮಾತಾಡ್ಸೋಣ, ಆ ಕಡೆ ಎಲ್ಲ ಕೇಳೋಣ ಬನ್ನಿ. ನೋಡ್ತಿರ್ಬೋದು ಟೊಮೆಟೊ ಹಣ್ಣೆಲ್ಲ ಮಿಕ್ಸಿಗೆ ಹಾಕ್ತಿದ್ದಾರೆ, ಗ್ರೈಂಡ್ರಿಗೆ ಹಾಕ್ತಿದ್ದಾರೆ, ಅಲ್ಲೆಲ್ಲ ಪೀಸಾಗಿ ಬರ್ತಿದೆ. ಕೇಳೋಣ ಎಷ್ಟು ಸರ್, ಇವಾಗ ಆಲ್ರೆಡಿ ಎಷ್ಟು ಕೆಜಿ ಹಾಕಿದ್ದೀರಾ ಅಂತ ಗ್ರೈಂಡರ್ಗೆ? ಇದು 10 ಟನ್ ಲೆಕ್ಕ ಆಗಿದೆ ಆಲ್ರೆಡಿ. 10 ಟನ್ ಲೆಕ್ಕ ಆಲ್ರೆಡಿ ಗ್ರೈಂಡರ್ಗೆ ಹಾಕಿದ್ದೀರಾ? ಓಹೋ, ಇದೆಲ್ಲ ಪಲ್ಯ ಆಗುತ್ತಾ, ಸಾಂಬಾರಿಗೆ ಹಾಕ್ತಿದ್ದಾರೆ? ಸಾಂಬಾರಿಗೆ ಹಾಕ್ತಿದ್ದಾರೆ. ಇನ್ನೂ ಟೊಮೆಟೊ ಬರೋದಿದೆನಾ ಸರ್? ಇನ್ನೂ ಇಷ್ಟನಾ? ಬರ್ತಾ ಇದೆ ಎಷ್ಟು ಅವರ್ ಆಯ್ತು ಸರ್ ನೀವು ಹಾಕತ್ತೆ ಇವಾಗ ಗ್ರೈಂಡರ್ಗೆ ಹಾಕ್ತಾ ಇರೋದು? 4 to 5 hours. 4 to 5 hours ಕಂಟಿನ್ಯೂ ಆಗ್ತಾನೆ ಇದ್ದಾರೆ ಗ್ರೈಂಡರ್. ನೋಡ್ತಿರ್ಬೋದು ಸ್ನೇಹಿತರೆ, 4 ರಿಂದ 5 ತಾಸು ಕಂಟಿನ್ಯೂ ಗ್ರೈಂಡ್ ಆಗ್ತಿದ್ದಾರಂತೆ. 4 ರಿಂದ 5 ತಾಸು ಇನ್ನೂ ಅದು ಮಿಷಿನ್ ಬಂದೇ ಮಾಡಿಲ್ಲ. 4 ರಿಂದ 5 ತಾಸು ಕಂಟಿನ್ಯೂ ಮಾಡ್ತಿದ್ದಾರೆ ಅಲ್ರಿ ಸರ್? 4 ತಾಸು ಕಂಟಿನ್ಯೂ ಒಬ್ಬನೇ ಆಗ್ತಿದ್ದೀರಾ ಸರ್? ಇಲ್ಲ, ಇದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ನೀವು ಇವಾಗ ಆಗ್ತಾ ಇದ್ದೀರಾ? ಓಹೋ, ನೋಡ್ತಿರ್ಬೋದು ಸ್ನೇಹಿತರೆ, ಒಂದು ಗ್ರೈಂಡರಲ್ಲಿ ಈಗ ಆಲ್ರೆಡಿ ಟೊಮೆಟೊನ ಮಿಕ್ಸಿ ಹಾಕ್ತಿದ್ದಾರೆ, ಅದನ್ನ ಗ್ರೈಂಡ್ ಮಾಡ್ತಿದ್ದಾರೆ. ಆ ಕಡೆ ಇನ್ನೊಂದು ಮಿಷಿನ್ ಇದೆ, ಆನ್ ಇದೆ. ಅದು ಇಷ್ಟೊತ್ತವರೆಗೂ ಆನ್ ಇತ್ತಂತೆ. ಕಂಟಿನ್ಯೂ 4 hours 5 hours ಆನ್ ಇರೋ ಕಾರಣ ಅದನ್ನು ಆಫ್ ಮಾಡಿದ್ದಾರೆ. ಇವಾಗ ಇದನ್ನೊಂದೇ ಆನ್ ಇಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ಕೆಲಸ ಮುಗಿದಿರೋದಕ್ಕೋಸ್ಕರ ಒಂದನ್ನು ಮಾತ್ರ ಆನ್ ಇಟ್ಟಿದ್ದಾರೆ. ಇನ್ನು ನಾಳೆ ಅತಿ ಹೆಚ್ಚು ಲೋಡ್ ಬರುತ್ತೆ. ಮೋಸ್ಟ್ಲಿ 24 hours ಕೂಡ ಗ್ರೈಂಡ್ ಮಾಡಬೇಕಾಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಬನ್ನಿ ನೋಡೋಣ ಮುಂದೆ ಏನಿದೆ ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ಈ ಕಡೆ ನೋಡ್ತಿರ್ಬೋದು ನೀವು, ಕುಂಬಳಕಾಯಿ ರಾಶಿಗಟ್ಟಲೆ ಬಂದಿದೆ. ಇವಾಗ ಆಲ್ರೆಡಿ 2 ಟ್ರ್ಯಾಕ್ಟರ್ ಕುಂಬಳಕಾಯಿ ಬಂದಿದೆ ಅಂತೆ. ಇನ್ನೂ ಬೆಳಗ್ಗೆ ಬರೋದಿದೆ. ಇನ್ನೂ ಇದು ಸ್ಯಾಂಪಲ್ ಅಂತ ಹೇಳ್ತಿದ್ದಾರೆ. ಇನ್ನೂ ಕುಂಬಳಕಾಯಿ ಅತಿ ಹೆಚ್ಚು ಬರುತ್ತೆ. ಇದನ್ನ ಎದಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ಸಾಂಬಾರಿಗೆ ಮತ್ತು ಪಲ್ಯ ಮಾಡೋದಕ್ಕೋಸ್ಕರ ಉಪಯೋಗ ಮಾಡ್ತಿದ್ದಾರೆ. ಇನ್ನೂ ಇದು ಜಸ್ಟ್ 2 ಲೋಡ್ ಅಷ್ಟೇ, 2 ಲೋಡ್ 2 ಟ್ರ್ಯಾಕ್ಟರ್ ಅಷ್ಟೇ ಇದು ಇನ್ನು ಇರೋದು ಕಾಣ್ತಿರೋದು ನಾವು. ಇನ್ನು ಇದಕ್ಕಿಂತ 10 ಪಟ್ಟು ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಬೆಳಗ್ಗೆ. ಈ ಕಡೆ ನೋಡ್ತಿರ್ಬೋದು ನೀವೆಲ್ಲ, ಇಲ್ಲೆಲ್ಲ ಬದನೆಕಾಯಿ ಇದೆ. ಆ ಕಡೆ ಒಂದು ಲೋಡ್ ಇದೆ, ಇಲ್ಲೊಂದು ಲೋಡ್ ಬದನೆಕಾಯಿ ಇದೆ. ಇನ್ನೂ ಬೆಳಗ್ಗೆ ಬರೋದಿದೆ ಅಂತೇಳಿ ಇಲ್ಲೆಲ್ಲ ತಾಯಂದಿರು ಅಕ್ಕಂದಿರು ಎಲ್ಲ ಎಸ್ತಾ ಇದ್ದಾರೆ. ಅದನ್ನು ಅವ್ರು ಮಾತಾಡ್ಸೋಣ, ಏನು ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೇಳೋಣ ಅವ್ರನ್ನ. ಬನ್ನಿ. ನಮಸ್ಕಾರ ಮರ. ನಮಸ್ಕಾರ ರೀ. ಯಾವ್ರಿಂದ ಬಂದಿದ್ರಿ ತಾವು? ಕೂಡ್ಲು ಸಂಗಮ. ಹ್ಞೂ. ಕೂಡ್ಲು ಸಂಗಮ ಬಿಜಾಪುರ. ಬಿಜಾಪುರ ಕೂಡ್ಲು ಸಂಗಮದಿಂದ ಬಂದಿದ್ರಿ? ಬಾಲ್ಕೋಟ್ಲಿಂದ. ಹ್ಞೂ ರೀ. ಎಷ್ಟು ಜನ ಬಂದಿದ್ರಿ? ಒಂದು 15 ಮಂದಿ ಬಂದಿರಿ. 15 ಜನ? ಹ್ಞೂ ರೀ. ಏನ್ ಟೆಂಪೋ ಮಾಡ್ಕೊಂಡ್ ಬಂದಿದ್ರಾ? ಏನ್ ಬಸ್ಸಿಗೆ ಬಂದಿವ್ರಿ? ಬಸ್ಸಿಗೆ ಬಂದಿದ್ರಿ? ಹ್ಞೂ ರೀ. ಓಹೋ, ಈ ಥ್ಯಾಂಕ್ಸ್ ಯಾರು? ಸಿದ್ದರಾಮಯ್ಯ ಹೇಳ್ಬೇಕಂತ ಹೇಳ್ತೀರಿ? ಯಾಕಂದ್ರೆ ಬಸ್ ಫ್ರೀ ಮಾಡಿದಾರಲ್ಲ, ಇಂಥ ಜಾತ್ರೆ ನೋಡ್ಬೇಕಂದ್ರೆ ಅವರೇ ಕಾರಣ ಅಲ್ಲ ನಮ್ಗೆ. ಇವಾಗ ನಾವು ರೊಕ್ಕ ಕೊಟ್ಟಾದ್ರೂ ಬರ್ತೀವ್ರಿ. ರೊಕ್ಕ ಕೊಟ್ಟಾದ್ರೂ ಬರ್ತೀವಿ. ಸಂಬಂಧ ಇಲ್ಲ ಅದಕ್ಕೆಲ್ಲ, ಏನಿಲ್ಲ. ರೊಕ್ಕ ಕೊಟ್ಟಾದ್ರೆ ಅರ್ಜುನ್ ಜಾತ್ರೆಗೆ ಬಂದೇ ಬರ್ತೀವಿ. ಬಂದೇ ಬರ್ತೀವಿ. 15 ಜನ ಬಂದಿದ್ರಿ? ಹ್ಞೂ ರೀ. ಎಲ್ಲ ಹೆಣ್ಮಕ್ಳ ಬಂದಿದ್ರ? ಹೆಣ್ಮಕ್ಳು ಬಂದಿರಿ. ನಾಳೆ ಗಂಡ್ ಮಕ್ಳು ಬರ್ತಾರೆ. ನಾಳೆ ಬರ್ತಾರೆ ಗಂಡ್ ಮಕ್ಳು. ಅವ್ರು ಎಷ್ಟು ಜನ ಬರ್ತಿದ್ದಾರೆ? ಅವರು ಒಂದು 10-15 ಮಂದಿ ಬರ್ತಾರೆ. 10-15 ಜನ ಬರ್ತಾರೆ. ಓಹೋ, ಎಷ್ಟು ದಿನ ಇರ್ಬೇಕಂತ ಹೇಳಿ ಬಂದಿದ್ರಿ? ಎಷ್ಟು ದಿನ ಇರ್ತೀರಿ ಇಲ್ಲಿ? ಬುಧವಾರ ಹೋಗ್ತೀವ್ರಿ. ಬುಧವಾರ ಹೋಗ್ತೀರಿ? ನಿನ್ನೆ ಬಂದಿದ್ರ? ಇವತ್ತು ಬಂದಿದ್ರಿ? ಇವತ್ತು ಬಂದಿವ್ರಿ. ಇವತ್ತು ಬಂದಿದ್ರಿ? ನಮಸ್ಕಾರ ಸರ್. ನಮಸ್ಕಾರ. ಯಾವ ಊರಿಂದ ಬಂದಿದ್ರಿ ಸರ್? ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗಪ್ಪ ಅಂತಾರೆ. ದುರ್ಗಪ್ಪ ಅಂತ. ಯಾವ ಊರಿಂದ ಬಂದಿದ್ರಿ ಸರ್? ನಮ್ಮದು ಕುಷ್ಟಗಿ ತಾಲೂಕು ಮಾದಾಪುರದಿಂದ ಬಂದಿದ್ರಿ. ಕುಷ್ಟಗಿ ತಾಲೂಕು ಮಾದಾಪುರದಿಂದ ಬಂದಿದ್ರಿ. ಎಷ್ಟು ಜನ ಬಂದಿದ್ರಿ ಸರ್ ಇಲ್ಲಿಗೆ? ನಾವಿಬ್ಬರೇ ಗಂಡ ಹೆಂಡತಿ ಆದರ್ಶನ ಬಂದಿದ್ರಿ. ದಂಪತಿಗಳು ಇಬ್ಬರು ಬಂದಿದ್ರಿ? ಎಷ್ಟು ದಿನ ಇರ್ಬೇಕಂತ ಬಂದಿದ್ರಿ ಸರ್ ಇಲ್ಲಿ? ಇಲ್ಲ, ಹಂಗೆ ನಮ್ಮ ಮನಸ್ಸು ಹೆಂಗೆ ಒಂದು ಮೊನ್ನೆ ಬೆಂಗಳೂರು ಅಂತ ಆಗಿದ್ವಿ. ಬೆಂಗಳೂರು ಅಂತ ಇಲ್ಲಿ ಆಂಜನೇಯರ ಬೆಟ್ಟಕ್ಕೆ ಬಂದ್ವಿ. ಮತ್ತೆ ಹೋದ ವರ್ಷ ಹಿಂಗೆ ಕೊಪ್ಪಳ ಜಾತ್ರೆ ಮಾಡ್ಕೊಂಡು ಹೋಗಿದ್ವಿ. ಮತ್ತೆ ಇವಾಗ ಕೊಪ್ಪಳ ಜಾತ್ರೆ ಮಾಡ್ಕೊಂಡು ಹಿಂಗೆ ಬೆಂಗಳೂರಿಗೆ ಹೋಗೋಣ ಅಂತ ಹಿಂಗೆ ಬಂದಿರೋದು. ಸೇವೆ ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ತೀರಾ? ಸೇವೆ ಮುಗಿಸ್ಕೊಂಡು ಮತ್ತೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗ್ತೀವಿ. ಸರ್ ಅಜ್ಜಾರ, ನಮಸ್ಕಾರ ರೀ. ಯಾವ ಊರಿಂದ ಬಂದಿದ್ರಿ ತಾವು? ನಾವು ಕನಕಗಿರಿ ತಾಲೂಕು ಬೆನಕನಾಳ ಗ್ರಾಮ ರೀ.
ಕನಗಿರಿ ತಾಲೂಕು ಬೆಂಡ್ಕಳ ಗ್ರಾಮ. ಹ್ಞೂ ರೀ. ಅಲ್ಲಿ ನೀರ್ಲೂಟಿ ಅಂತ ಗೊತ್ತಾ? ಹಾಂ ಗೊತ್ತ್ರಿ. ನಾವು ನೀರ್ಲೂಟಿ ಅವ್ರೆ. ನೀರುಡಿ ಸಿದ್ದಪ್ಪ. ಸಿದ್ದಪ್ಪ ನೀರ್ಲೂಟಿ ಅದೇ ಊರವ್ರು ನೋಡ್ರಿ. ಎಷ್ಟು ವರ್ಷ ಆಯ್ತಾ ಜರ್ ಬರತ್ತಿ ನೀವು? ಈಗ 2 ವರ್ಷ ಆತ್ರಿ. 2 ವರ್ಷ. ಹೋದ ವರ್ಷ ಈ ವರ್ಷ ಬಂದೇವ್ರಿ. ಎಷ್ಟು ಜನ ಬಂದಿದ್ರಿ ನೀವು? ನಾವು ಒಬ್ಬತ್ತ ಬಂದೇನ್ರಿ ಸರ್. ಒಬ್ಬತ್ತ ಬಂದಿರ? ಒಬ್ಬತ್ತರಿ. ಬಸ್ಸಿಗೆ ಬಂದಿರಾ? ಬಸ್ಸಿಗೆ ಬಂದೇವ್ರಿ. ಬಸ್ಸಿಗೆ ಬಂದಿರಾ? 20-25 ಲಕ್ಷ ಜನಕ್ಕೆ ಊಟ ಹಾಕ್ತಾರ ಅಜ್ಜವ್ರು. ಹ್ಞೂ ರೀ. ಪ್ರಸಾದ ಮಾಡ್ತಾರೆ. ಏನ್ ಹೇಳ್ತೀರಿ ಅವ್ರಿಗೆ ಬಗ್ಗೆ ನೀವು? ಏನು ಹೇಳ್ಬೇಕು, ಒಳ್ಳೇದರ ಶಿವನ ಪರಮಾತ್ಮ ಅಂತ ನಾವು ತಿಳ್ಕೊಂಡೇವ್ರಿ. ಹಾಂ ಪರಮಾತ್ಮ. ಜಾತ್ರೆ ಗದ್ದಲ ಅದೆಲ್ಲ ನೋಡ್ತಿದ್ರು, ಅಷ್ಟು ಜನ ನೋಡ್ತಿದ್ರು, ಏನ್ ಅನ್ಸುತ್ತೆ ನಿಮ್ಗೆ? ಭಾಳ ಸಂತೋಷ ಅನಿಸ್ತೈತಿ ರೀ. ಭಾಳ ಸಂತೋಷ ಅನಿಸ್ತೈತಿ. ಈ ನಮ್ಮ ಕೊಪ್ಪಳ ಜಿಲ್ಲೆದಾಗ ಇಲ್ರಿ. ಕೊಪ್ಪಳ ಜಿಲ್ಲೆ ಅಲ್ರಿ, ಕರ್ನಾಟಕದಲ್ಲಿ. ಕರ್ನಾಟಕದಾಗ ಕರ್ನಾಟಕದಾಗ ಇಲ್ಲ. ಹೌದೌದು. ಹಾಂ. ಎಷ್ಟೊತ್ತು ಕೆಲಸ ಮಾಡ್ತೀರಿ ಇವಾಗ ಇಲ್ಲಿ ಇದ್ದು? ಈಗ 5-6 ಗಂಟೆ ತನ. ಬೆಳಗ್ಗೆ 5 ಗಂಟೆ ತನ. ಇವಾಗ ಏಜ್ ಎಷ್ಟಿದಾವ ಅಜ್ಜರ್ ನಿಮ್ಗೆ? ನಮಗೆ ರೀ 72 ಅದ ನೋಡ್ರಿ. 72 ವಯಸ್ಸಲ್ಲೂ ಕೂಡ ಇವಾಗ ಇವಾಗ ಮಧ್ಯಾಹ್ನ 5 ಗಂಟೆ ಅಲ್ಲ, ಬೆಳಗ್ಗೆ ಮುಂಜಾನೆ 5 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಕೆಲಸ ಮಾಡ್ತೀವಿ. ನೋಡ್ತಿರ್ಬೋದು ಸ್ನೇಹಿತರೆ, ಬೆಳಗ್ಗೆ ಬೆಳಗ್ಗೆ ನಿಮ್ಗೆ 75, ಅವ್ರಿಗೆ 75. ನೋಡ್ರಿ ಇಲ್ಲಿ ಇವ್ರಿಗೆ 72 ಇದಾವಂತೆ, ಅವ್ರಿಗೆ 75 ಇದಾವಂತೆ. ನಿಮ್ಗೆ ಎಷ್ಟಿದೆ ನೋಡ್ರಿ? ಇವ್ರಿಗೆ 70 ಇದಾವೆ. 70ಕ್ಕಿಂತ ಏಜ್ ಆದವ್ರು ಇವರು ಬೆಳಗ್ಗೆ 5 ಗಂಟೆವರೆಗೂ ಇಲ್ಲಿ ಸೇವೆ ಮಾಡ್ತಾರಂತೆ. ನೋಡ್ರಿ, ನಾವು ಬೆಳಗ್ಗೆ 5 ಗಂಟೆಗೆ ಬೆಳಿಗ್ಗೆ ನಾವು 5 ಗಂಟೆ ಹೇಳಕ್ಕೆ ಏನು ಮಾಡ್ತೀವಿ? ಬೈದು ಎಲ್ಲ ಎಬ್ಬಿಸ್ಬೇಕು. 5 ಗಂಟೆಗೆ ಎದ್ದೇಳ್ರಿ ಅಂದ್ರೆ 8 ಗಂಟೆಗೆ ಎದ್ದೇಳ್ತೀವಿ ನಾವು. ನೀವು ಬೆಳಗ್ಗೆ 5 ಗಂಟೆವರೆಗೂ ಸೇವೆ ಮಾಡ್ತೀರಿ ಅಂದ್ರೆ ಅಂದ್ರೆ ಅದು. ಹೌದೌದು, ನಮ್ದು ಏನಿಲ್ರಿ. ಹೌದೌದು, ಕರೆನೇ. ಸ್ನೇಹಿತರೆ, ಇವಾಗ ನಾವು ರೈತರ ಬಗ್ಗೆ ಅಜ್ಜರು ಒಂದೆರಡು ಮಾತು ಹೇಳ್ತಾರಂತೆ. ರೈತರು ಈ ಪರಿಸ್ಥಿತಿ ಹೆಂಗಿದೆ ಈ ರೈತರು ಅಂತ ಹೇಳ್ತಾರಂತೆ. ಕೇಳೋಣ ಬನ್ನಿ, ಹೇಳ್ತಾರ ಅವ್ರು. ಅದ್ರ ಹೇಳ್ರಿ, ಇವಾಗ ರೈತರ ಪರಿಸ್ಥಿತಿ ಹೆಂಗೈತಿ ಇವಾಗ? ಈಗ ನೋಡ್ರಿ, ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳ್ತಿದ್ರು. ಹೌದು. ಈಗ ಇವತ್ತು 50,000 ರೂಪಾಯಿ ಪಗಾರ ಐತಂದ್ರೆ ದುಡ್ಡು ತಿನ್ನಕ್ಕಾಗಲ್ರಿ. ರೈತ ಬೆಳೆದಂತ ಅನ್ನನ ಊಟ ಮಾಡ್ಬೇಕಾಗತ್ತ. ಹೌದು. ರೊಕ್ಕ ತಿನ್ನಕ್ಕಾಗಂಗೆ ಇಲ್ಲ. ಹ್ಞೂನ್ರಿ. ಅದಕ್ಕೆ ನಾವು ಪ್ರತಿಯೊಬ್ಬರಲ್ಲಿ ಕೈ ಮುಗಿದು ಕೇಳೋದೇನಂದ್ರೆ ನೋಡ್ರಿ, ರೈತರ ಮಕ್ಕಳಿಗೆ ಮಾತ್ರ ಕನ್ಯಾ ಕೊಡ್ರಿ. ರೈತರ ಮಕ್ಕಳಿಗೆ ಕನ್ಯಾ ಕೊಡ್ರಿ. ನಾವು ಎದಕ್ಕಂದ್ರೆ ನೌಕರಿದಾರ ಅಂತಂದೇಳಿ ಬರೀ ನೌಕರಿದಾರಿಗೆ ಕನ್ಯಾ ಕೊಟ್ರ, ಮತ್ತೆ ಇವತ್ತು ರೈತರ ಮಕ್ಕಳಿಗೆ ಕನ್ಯಾ ಕೊಡೋರು ಯಾರ್ರಿ? ರೈತರ ಮಕ್ಕಳಿಗೆ ಕನ್ಯಾ ಕೊಡೋರು. ಅದಕ್ಕೆ ಇವತ್ತು ಗೂಳಿನ ಬೇರೆ, ಕಟ್ಟಾಕಿದ ಎತ್ತನೇ ಬೇರೆ. ಬಲ್ಲಾರ ಭಾಳ ಚಂದ ಏನು ಹೇಳ್ಯಾರ್ರಿ, ಇವತ್ತೇನಂದ್ರೆ ದುಡ್ಡು ನನ್ನಲ್ಲಿ ಇರುವಲ್ಲಿ ತನಕ ಎಲ್ಲರೂ ನನ್ನವರು ಎನ್ನುವರು, ದುಡ್ಡು ನನ್ನಲ್ಲಿ ಇಲ್ಲದ ಕಾಲಕ್ಕೆ ದಡ್ಡ ಸುಳೆ ಮಗ ಎನ್ನುವರು ಅಂತಂದೇಳಿ ಇವತ್ತು ನೋಡ್ರಿ, ಆರಿಸಿ ಬರತನ ಇಲೆಕ್ಷನ್ನ, ಆರಿಸಿ ಬಂದಿನ ಕಲೆಕ್ಷನ್, ರಂಡಿ ಮಂಡಿ ರಾಜಕೀಯ ಒಳಗೆ ತಿಂದು ಉಂಡವನ ಜಾಣ ಅಂತಂದೇಳಿ, ಊಟ ಮಾಡೋದು ಅನ್ನ, ಬರೆಯೋದು ಪೆನ್ನ, ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಅನ್ನ ಅಂತಂದೇಳಿ ಇವತ್ತು ಗಂಡು ಮಕ್ಳು ಓಟ್ ಹಾಕಿಲ್ರಿ, ಬರೀ ಹೆಣ್ಮಕ್ಳು ಆಟ ಹಾಕ್ಯಾರನ್ರಿ ಇವತ್ತು. ಅದಕ್ಕೆ ನೋಡ್ರಿ, ಬಲ್ಲರಿಗೆ ಭಾಳ ಹೇಳ್ಬಾರ್ದು, ತಿಳಿದಾರಿಗೆ ಮಾತ್ರ ಹೆಚ್ಚಿಗೆ ತಿಳಿಸ್ಬಾರ್ದು ಅಂತಂದೇಳಿ ಮಾತಾಡೋದ್ರಾಗ ಏನಾದರೂ ತಪ್ಪು ಮಾತಾಡಿದ್ನಂದ್ರೆ ಇವೊಬ್ಬವ ನಮ್ಮ ಮಗ ಅಂತಂದು ಕ್ಷಮಿಸ್ರಿ. ಎಲ್ಲರಿಗೆ ಶರಣಾರ್ಥಿ. ನಾನು ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ತಾಯಂದ್ರು ಒಬ್ರು ಕೆಲಸ ಮಾಡ್ತಿದ್ದಾರೆ. ಜಾತಿ ಮತ ಭೇದವನ್ನದೇ ಇಲ್ಲಿ ನಮ್ಮ ತಾಯಂದ್ರು ಸೇವೆ ಮಾಡಕ್ ಬಂದಿದ್ದಾರೆ. ನೋಡೋಣ, ಅವ್ರು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅಮ್ಮರ ನಮಸ್ಕಾರ ರೀ. ನಮಸ್ತೆ ರೀ. ಯಾವ್ರಿಂದ ಬಂದಿದ್ರಿ ತಾಯಿ? ಮುದಗಲ್ಲಿಂದ ಬಂದಿವ್ರಿ. ಯಾವ್ರು? ಮುದಗಲ್. ಎಲ್ಲಿ ಬರ್ತಾರೆ ಈ ಕಡೆ? ಯಾವ್ದು? ರಾಯಚೂರು ಡಿಸ್ಟ್ರಿಕ್ಟ್ ಮುದಗಲ್ಲಿಂದ ಬಂದಿದ್ರು, ಅಷ್ಟು ದೂರದಿಂದ? ಹೌದ್ರಿ. ಎಷ್ಟು ವರ್ಷ ಆತ್ ಬರತ್ತಿ ನೀವು? 3 ವರ್ಷ ಆತ್ರಿ ಬರಾಕ. 3 ವರ್ಷ ಆತ್ ಬರತ್ತಿ. ಫ್ಯಾಮಿಲಿ ಎಲ್ಲ ಕಟ್ಕೊಂಡು ಬಂದಿದ್ರಿ? ಇಬ್ಬರು ಮಕ್ಕಳು, ನಾವು 6 ಮಂದಿ ಬಂದಿವಿ ನೋಡ್ರಿ. 6 ಮಂದಿ ಇಲ್ಲಿಗೆ ಬಂದ್ರಿ. ಎಷ್ಟು ದಿನ ಇರ್ಬೇಕಂತ ಹೇಳಿ ಬಂದಿದ್ರಿ? ಒಂದು 4 ದಿನ ಇರ್ಬೇಕಂತ ಬಂದಿವಿ ನೋಡ್ರಿ. 4 ದಿನ ಇರ್ತೀರಿ ಇಲ್ಲೇ? 4 ದಿನ ಇದ್ದು ಇಲ್ಲೇ ಸೇವೆ ಮಾಡಿ ಹೋಗಂತ. ಯಾಕೆ ಬರ್ಬೇಕನ್ನಿಸ್ತು ನಿಮ್ಗೆ ಇಲ್ಲಿ ಸೇವೆ ಮಾಡ್ಬೇಕಂತ? ಯಾಕೆ ಚಂದ ಕಾಣ್ತ್ರಿ, ಅದಕ್ಕ ಬಂದಿವಿ ರೀ. ಇಲ್ಲೇ ಸೇವೆ ಮಾಡ್ಬೇಕಂತ ಹೇಳಿ ಬಂದಿದ್ರಿ. ನೀವು ಇಲ್ಲಿಗೆ ಇವತ್ತು ಬಂದು ಯಾರು ಕರ್ಕೊಂಡ್ ಬಂದ್ರಿ ನಿಂಗೆ? ನಮ್ಮ ಮಮ್ಮಿ ರೀ. ನಿಮ್ಮ ಮಮ್ಮಿ ಕರ್ಕೊಂಡ್ ಬಂದ್ರ? ಎದಕ್ಕೆ ಕರ್ಕೊಂಡ್ ಬಂದ್ರಿ ಇಲ್ಲಿಗೆ? ಇಲ್ಲ, ಜಾತ್ರೆಗೆ ರೀ. ಯಾವ್ದಿದೆ ಜಾತ್ರೆ? ಯಾವ್ದು ನಡೆಯುತ್ತೆ? ಕೊಪ್ಪಳ ಜಾತ್ರೆ. ಕೊಪ್ಪಳದ ಏನದು ಫುಲ್ ಹೆಸರು ಹೇಳ? ಕೊಪ್ಪಳದ ಯಾವ ಜಾತ್ರೆ? ಕೊಪ್ಪಳ ಜಾತ್ರಾ ಗವಿಸಿದ್ದೇಶ್ವರ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ಹೇಳು. ಕೊಪ್ಪಳ ಜಾತ್ರಾ ಗವಿಸಿದ್ದ ಜಾತ್ರಾ. ಇರ್ಲಿ. ಎಷ್ಟನೇ ಕ್ಲಾಸ್ ಓದಾತೀನಿ? 2ನೇ ಕ್ಲಾಸ್. ನಿನ್ನ ಹೆಸರು? ದಾವೂದ್ ಇಬ್ರಾಹಿಂ. ಓಹೋ. ನಿನ್ನ ಹೆಸರೇನು? ಬಾಯ್, ನಿನ್ನ ಹೆಸರೇನು? ಮುಜಾಮಿಲ್. ಎಷ್ಟನೇ ಕ್ಲಾಸ್ ನೀನು? LKG. ಯಾರ ಜೊತೆ ಬಂದಿ ಇಲ್ಲಿಗೆ?
ನಮಸ್ತೆ ರೀ ಮೇಡಮ್. ನಮಸ್ತೆ ರೀ. ನೀವು ಎಲ್ಲಿಂದ ಬಂದಿದ್ರಿ? ನಾವು ಲಿಂಗಸೂರಿಂದ ಬಂದಿವ್ರಿ. ಹೌದು, ಎಷ್ಟು ಜನ ಬಂದಿದ್ರಿ? 3 ಜನ ಬಂದಿವ್ರಿ. 3 ಜನ ಬಂದಿದ್ರಿ. ಲಿಂಗಸೂರಿಂದ ಮಾವಿನ ಬಾವಿ ಗ್ರಾಮ ರೀ ನಮ್ದು. ಲಿಂಗಸೂರು ಮಾವಿನ ಬಾವಿ ಗ್ರಾಮದಿಂದ ಬಂದಿದ್ರಿ. ಎಷ್ಟು ದಿನ ಇರ್ತೀರಿ ಇಲ್ಲಿ ಸೇವಕ್ಕೆ? ಇಲ್ಲಿ 3-4 ದಿನ ಇರ್ತೀವ್ರಿ. 3-4 ದಿನ ಇದ್ದು ಸೇವೆ ಮಾಡ್ಬೇಕಂತಂದ್ರೆ ಬಂದಿದ್ರಿ. ಹೌದ್ರಿ. ಇಲ್ಲೇ ಉಳ್ಕೊಂಡ್ರಿ. ಎಷ್ಟು ತಾಸು ಸೇವೆ ಮಾಡ್ತಿದ್ರಿ ಇಲ್ಲಿ? ಇವಾಗ ಎಷ್ಟು ಗಂಟೆಯಿಂದ? ಇವತ್ತು ಬಂದಿದ್ರೆ ನಿನ್ನೆ ಬಂದಿದ್ರ? ಇವತ್ ಬೆಳಗ್ಗೆ 9 ಗಂಟೆಯಿಂದ ಬಂದಿವ್ರಿ. 9 ಗಂಟೆಯಿಂದ ಬಂದಿದ್ರಿ. ಇಲ್ಲೇ ಸೇವೆ ಮಾಡ್ತಿದ್ರು? 9 ಗಂಟೆಯಿಂದ ತರಕಾರಿ ಸೆಕ್ಷನ್ ಎಲ್ಲ ಇಲ್ಲ ರೀ, ಎಲ್ಲಿ ಆ ಕಡೆ ಇವಾಗ ರಾತ್ರಿ 8:30 ಈಗ ಬಂದಿವ್ರಿ. 8:30 ಈ ಕಡೆ ಬಂದಿದ್ರಿ, ಸೇವಕೋಸ್ಕರ ಬಂದಿದ್ರಿ. ಮಠ ಎಲ್ಲ ನೋಡ್ಕೊಂಡ ಬಂದ್ರ? ಹ್ಞೂನ್ರಿ, ನೋಡ್ಕೊಂಡೆ ಬಂದಿವ್ರಿ. ಇನ್ನು 3 ದಿನ ಇರ್ತೀರಿ ಇವಾಗ ಇಲ್ಲೇ? ಹಾ ರೀ, ಇರ್ತೀವ್ರಿ. ಯಾವ ಊರಿಂದ ಬಂದಿದ್ರಿ ತಾವು? ಕೂಳು ಸಂಗಮ, ಬಾಗಲಕೋಟೆ. ಬಾಲ್ಕೋಟ್ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಕೂಳು ಸಂಗಮದಿಂದ ಬಂದಿದ್ರಿ. ಎಷ್ಟು ಜನ ಬಂದಿದ್ರಮ್ಮ? 12 ಜನ ಬಂದೆ. 12 ಜನ ಬಂದಿದ್ರಿ. ಕೂಳು ಸಂಗಮದ ಇದ್ಲಗಿ 12 ಜನ ಬಂದಿದ್ರಿ. ಪ್ರತ್ಯೇಕವಾಗಿ ಗಾಡಿ ಮಾಡ್ಕೊಂಡ್ ಬಂದಿದ್ರೆ ಬಸ್ಗೆ ಬಂದಿದ್ರಿ? ಬಸ್ಗೆ ಬಂದಿದ್ರಿ. ಓಹೋ, ಎಷ್ಟು ದಿನ ಇರ್ಬೇಕಂತ ಬಂದಿದ್ರಿ ಅಮ್ಮ? 3 ದಿವಸ ರೀ. 3 ದಿನ ಇರ್ತೀರಿ ಇಲ್ಲೇ? ಇವತ್ತು ಬಂದಿದ್ರ ನಿನ್ನೆ ಬಂದಿದ್ರ? ಇವತ್ತು ಬಂದಿದ್ರ. ತೇರ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ಬೇಕಿಲ್ಲ? ಮದ್ದು, ತೇರು, ಅಜ್ಜಾರ ಸಾಷ್ಟಾಂಗ ಎಲ್ಲ ನೋಡ್ಕೊಂಡು ಇವತ್ತು ಬೆಳಿಗ್ಗೆ ಬಂದಿದ್ರ? ಈಗ ಸೇವೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ರ? ಈಗ ಸ್ಟಾರ್ಟ್ ಮಾಡ್ಯಾರ. ಇವಾಗ ಸ್ಟಾರ್ಟ್ ಮಾಡಿದ್ರಿ. ಎಷ್ಟೊತ್ತವರೆಗೂ ಸೇವೆ ಮಾಡ್ತೀರಿ ಇವತ್ತು? ಇವತ್ತು ಬೆಳ್ತಾನ ರೀ. ಬೆಳತನ 5 ಗಂಟೆ 6 ಗಂಟೆವರೆಗೂ ಸೇವೆ. ಮತ್ತೆ ಜಾತ್ರೆ ನೋಡೋದು ಬೆಳಗ್ಗೆ? ಜಾತ್ರೆ ಬೆಳಗ್ಗೆ ಏನಿರ್ತ್ರಿ, ತೇರಲ್ರಿ. ಮಲ್ಗೋದು ಯಾವಾಗ? ಮಲ್ಗೋದಲ್ರಿ, ಮಲ್ಗೋದಿಲ್ಲ, ಬರೀ ಸೇವಾ 3 ದಿವಸ ಒಟ್ಟು ಸೇವಾ ಮಾಡೋದು, ಹಗಲಿ ರಾತ್ರಿ. ನೋಡ್ತಿರ್ಬೋದು ಸ್ನೇಹಿತರೆ, ದಿನದ 24 ಗಂಟೆನೂ ಸೇವೆ ಮಾಡ್ಬೇಕಂತ ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಅಮ್ಮರು ಒಂದು ಪದ ಆಡ್ತಾರಂತೆ, ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕುರಿತು ಒಂದು ಸಾಂಗನ ಆಡ್ತಾರಂತೆ, ಕೇಳೋಣ ಬನ್ನಿ. ಬೆಲ್ಲದ ಚೀಲಿ ಗ್ವಾಡಿ ಕಟ್ಟಿಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಜಾತ್ರೆ ನಾ ನೋಡಿ ಬರುವೆ. ಬೆಲ್ಲದ ಚೀಲಿ ಗ್ವಾಡಿ ಕಟ್ಟಿಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಜಾತ್ರೆ ನಾ ನೋಡಿ ಬರುವೆ. ಮಲ್ಲಿ ಹೂವಿಲಿ ಮಲ್ಲ ಮಡಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಜಾತ್ರೆ ನಾ ನೋಡಿ ಬರುವೆ. ಬೆಲ್ಲ ಚಿನ್ನಿ ಸಕ್ರೆಲಿ ಮೇಲೆ ಮುದ್ದಿ ಹಾಕಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಜಾತ್ರೆ ನಾ ನೋಡಿ ಬರುವೆ. ಊದಿನ ಕಡ್ಡಿಲಿ ಜಂತಿ ಬಿಗಿಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಜಾತ್ರೆ ನಾ ನೋಡಿ ಬರುವೆ. ಮಲ್ಲಿ ಹೂವಿಲಿ ಮಲ್ಲ ಮಡಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಮಠವ ನಾ ನೋಡಿ ಬರುವೆ. ಬಾಳೆಗೊನೆಲಿ ಬಾಗಲ ತಿರುವ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಮಠವ ನಾ ನೋಡಿ ಬರುವೆ. ಕುಂಬಾಳು ಹೂವಿಲಿ ಕುಂಬಿ ಕಟ್ಟಿಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಮಠವ ನಾ ನೋಡಿ ಬರುವೆ. ಅವನದ ಕಡ್ಡಿಲಿ ದವನ ಕಟ್ಟಿಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಮಠವ ನಾ ನೋಡಿ ಬರುವೆ. ಶಾವಂತಿ ಹೂವಿಲಿ ಸೇವಾ ಮಾಡ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಮಠವ ನಾ ನೋಡಿ ಬರುವೆ. ಶಾವಂತಿ ಹೂವಿಲಿ ಸೇವಾ ಮಾಡ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ಮಠವ ನಾ ನೋಡಿ ಬರುವೆ. ದಾಸಳದ ಹೂವಿಲಿ ದಾಸಂಗ ನಡೆಸ್ಯಾರಿ, ನಾ ನೋಡಿ ಬರುವೆ, ಗೌಸ್ವಾಮಿ ದಾಸಂಗ ನಾ ನೋಡಿ ಬರುವೆ. ಧನ್ಯವಾದಗಳಮ್ಮ, ಬಹಳ ಅದ್ಭುತವಾಗಿ ಆಡಿದ್ರಿ ಸಾಂಗ್ನ. ಯಾರು ಒಂದ್ಸರಿ ಕ್ಲಾಪ್ಸ್ ಹಾಕ್ಬಿಡ್ರಿ ಒಂದ್ಸರಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಕಾರಿ ಸೆಕ್ಷನ್ನ ವಿಡಿಯೋ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಆಲ್ ದ ಬೆಸ್ಟ್. ಅಜ್ಜನ ಜಾತ್ರೆಗೆ ತಪ್ಪದೆ ಬನ್ನಿ.